ಹಣ್ಣಾದವರು ಹಳಬರು ಮಾತ್ರ ಜಾನಪದ ಅಂತ ಹೇಳ್ತಾ ಇರ್ತಾರೆ. ಯುವಕರು ಮಕ್ಕಳು ಅವರು ಮುಂದೆ ಹೋಗ್ತಾ ಇರತಕ್ಕ ಜಗತ್ತಿನ ಒಟ್ಟಿಗೆ ಹೋಗಬೇಕಾಗಿದೆ ಹೇಳ್ತಾ ಇರ್ತಾರೆ. ಇದನ್ನು ನಾವು ಎಲ್ಲ ಕಡೆ ನಮ್ಮ ಸುತ್ತಮುತ್ತ ಜನಜೀವನದಲ್ಲಿ ಕಾಣ್ತಾ ಇದ್ದೇವೆ. ಇದೊಂದು ಪ್ರಕ್ರಿಯೆ, ಬೇಕು ಯಾರು ಮಾಡಿದ್ದು ಅದು ಹೀಗೆ ಆಗ್ತಾ ಇದೆ. ಅಂಥದ್ರಲ್ಲಿ ಸಣ್ಣ ಮಕ್ಕಳು, ಹುಡುಗರು ಮತ್ತು ತರುಣರು ಈ ಚೆನ್ನುನಲಿಕೆ ಈ ಒಂದು ಜಾನಪದ ಶೈಲಿ ಉಂಟಲ್ಲ, ಇದನ್ನು ಕಾಪಾಡಿಕೊಂಡು ಬರ್ತಾರಲ್ಲ. ನನಗೆ ನೀವು ಚೆನ್ನುನಲಿಕೆ ಅಂತ ಪತ್ರಿಕೆ ಲಿಕ್ತಾರೆ, ನಾನಂತರ ಪತ್ರಿಕೆ ಮಾಡುವವರು ಯಾರು? ಯಾಕಂದರೆ ನಮ್ಮ ಗ್ರಾಮದಲ್ಲಿ ಇರಲಿಲ್ಲ. ನಾನು ನನ್ನ ಚಿಕ್ಕಂದಿನಲ್ಲಿ ಬಹಳ ಇತ್ತು. ಮನೆ ಅಂಗಳಕ್ಕೆ ಬರ್ತಾ ಇದ್ರು. ಹುಣ್ಣಿಮೆಯ ರಾತ್ರಿಯಲ್ಲಿ ಮದುವೆಯಾಗಿದ್ದರೆ ಅವರಲ್ಲಿ ಯಾರು ಚೆನ್ನುನಲಿಕೆಯನ್ನು ಮಾಡ್ತಾರೋ ಅವರಲ್ಲಿ ಮದುವೆಯಾಗಿದ್ದರೆ ಆ ಮದುವೆಯ ಸಂಭ್ರಮಾಚರಣೆಯನ್ನು ಮಾಡುವುದು ಈ ರೀತಿಯ ನಲಿಕೆಯ ಮೂಲಕ 50 ಮಂದಿ ಗಂಡಸರು ಸೇರಿಕೊಂಡು ಹಾಡ್ತಾ ಕುಣಿತಾ ಸೆಲೆಬ್ರೇಷನ್, ಸಂಭ್ರಮ ಅದನ್ನು ಮಾಡ್ತಾ ಇತ್ತು. ಅದು ಬಹಳ ಚೆನ್ನಾಗಿ, ಅವರಿಗೂ ಚೆನ್ನಾಗಿತ್ತು, ನೋಡುವವರಿಗೂ ಚೆನ್ನಾಗಿತ್ತು. ಈಗ ಅದು ಯಾಕೆ ಹೋಯಿತು? ಈಗ ಅದರ ಬದಲಿಗೆ ಏನಾಗಿದೆ ಅಂದರೆ, ಎಲ್ಲ ಮದುವೆಗಳಲ್ಲಿಯೂ ಆದ ಹಾಗೆ ವಾದ್ಯಗಳು, ಗರ್ನಾಲ್ಗಳು, ಆಡಂಬರಗಳು ಎಲ್ಲ ಕಾಣ್ತಾ ಇದೆ. ಇದು ಕಾಣಬಾರದು ಅಂತ ನಾನು ಹೇಳಿದ್ರೆ ಕೇಳುವವರಿಗೆ ಅದು ವಿಷಯ. ಆದರೆ ನಷ್ಟ ಆಗುವುದು ಯಾವುದು? ಒಂದು ಕಲೆ, ಒಂದು ಸಾಮೂಹಿಕತೆ, ಎಲ್ಲರೂ ಸೇರಿ ಕುಣಿಯುವಾಗ ಆಗತಕ್ಕ ಒಂದು ರಾಸ ಸಂಭ್ರಮ, ಅದು ಹೋದರೆ ಸಾಮೂಹಿಕವಾದ ಒಂದು ಸಂಬಂಧದಲ್ಲೇ ಒಂದು ರೀತಿ ಇರುಕುಂಟ. ಇದು ನಮಗೆ ಗೊತ್ತಾಗುತ್ತೆ, ಸಣ್ಣವರಿಗೆ ಗೊತ್ತಾಗುತ್ತೆ, ಅವರದರಲ್ಲಿ ಪಾಲ್ಗೊಳ್ಬೇಕು. ಹಾಗೆ ಅದನ್ನು ನೋಡಿ, ಹುಡುಗರನ್ನು ನೋಡಿ ತುಂಬ ಸಂತೋಷ. ಜಾನಪದ ಅಂತ ಹೇಳಿದ್ರೆ ಯಾವಾಗಲೂ ಒಂದು ವಿಷಯ ನಮಗೆ ಅರ್ಥ ಆಗುವುದು, ಅದಕ್ಕೆ ಪರ್ಯಾಯವಾಗಿ ಬೇರೆ ಒಂದು ಪದವನ್ನು ನಾವು ಬಳಸಿಲ್ಲ. ಜಾನಪದ ಅಂದರೆ ಸ್ಥಳೀಯತೆ, ಜಾಗತೀಕರಣ ಅಲ್ಲ, ಅದು ಸ್ಥಳೀಯತೆ. ನಮ್ಮ ನೆಲದಲ್ಲಿ, ನಮ್ಮ ಮಣ್ಣಿನಲ್ಲಿ, ನಮ್ಮ ಸುತ್ತಮುತ್ತ ನಮಗೆ ಕಾಣುವ ಹಾಗೆ, ನಮಗೆ ಕೇಳುವ ಹಾಗೆ ಯಾವುದಿದೆ ಎನ್ನುವುದರ ಅರಿವು ಸ್ಥಳೀಯತೆ. ಅದಕ್ಕೆ ಮತ್ತೆ ಒಂದು ಪದ ದೇಸಿ. ದೇಸಿ ಅಂದರೆ ಇಲ್ಲಿನದ್ದು ಇದೆ, ದೇಶಾಂತದ ದೇಸಿ. ಆದರೆ ಯಾವುದೂ ಕೂಡ ಸ್ಥಳೀಯವಾಗಿ ನೋಡಿ. ಗಾಂಧೀಜಿಯವರು ಮಾಡಿದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಈ ಭಾರತ ದೇಶ ಸ್ವಾತಂತ್ರ್ಯದ ಭಾವನೆಯನ್ನು ಪಡೆಯಬೇಕಾಗಿದ್ದರೆ, ನಾನು ಸ್ವತಂತ್ರವಾಗಬೇಕು, ಆದ್ದರಿಂದ ಹೋರಾಡಬೇಕು, ಈ ಭಾವನೆಯನ್ನು ಪಡೆಯಬೇಕಾಗಿದ್ದರೆ ಮೂಲತಃ ಅದು ಬರೀ ಒಂದು ಸಿದ್ಧಾಂತ, ಅದು ನಮ್ಮ ಜೀವನದಿಂದಲೇ ಮೂಡಬೇಕಾಗಿದ್ದರೆ, ಅದು ನಮ್ಮ ಜೀವನ ಹೇಗಿರಬೇಕು ಅಂದರೆ ಹೆಚ್ಚು ಸ್ಥಳೀಯವಾಗಿರಬೇಕು, ಕಡಿಮೆ ಜಾಗತಿಕವಾಗಿರಬೇಕು, ಹೆಚ್ಚು ಸ್ಥಳೀಯವಾಗಿರಬೇಕು, ಹೆಚ್ಚು ದೇಸಿಯಾಗಿರಬೇಕು. ಒಂದು ಮನೆಯನ್ನು ಕಟ್ಟಬೇಕಾಗಿದ್ದರೆ 10 ಮೈಲುಗಳ ಆಸುಪಾಸಿನಲ್ಲಿ ಸಿಕ್ಕತಕ್ಕ ಸಾಮಗ್ರಿಗಳಿಂದಲೇ ನಮ್ಮ ಮನೆಯನ್ನು ಕಟ್ಟಬೇಕು. ರಾಜಸ್ಥಾನದಿಂದ ಮಾರ್ಬಲ್ ತರಿಸಿ ಮನೆ ಕಟ್ಟುವುದು ಅದು ದೇಸಿ ಅಲ್ಲ. ಕಟ್ಟಬಾರ್ದು ಕೇಳಿನ ಯಾರು ನಮ್ಮ ಮನೆಯನ್ನು ತಗೊಂಡಿದ್ದೇನೆ, ಅದು ಬೇರೆ ವಿಷಯ. ಆದರೆ ನಾವು ಮಾಡಬೇಕಾದ ಯಾವುದು ಅಂದರೆ ನಮ್ಮ ಸುತ್ತಮುತ್ತಲಿಗೆ ಹೊಂದಿಕೊಂಡ ಒಂದು ಮ್ಯಾಚ್ ಆಗಬೇಕು. ಇದು ಹೊಂದುವುದಿಲ್ಲ ಎನ್ನುವ ಭಾವನೆ ಬಾರದಂತಹ ಬದುಕನ್ನು ಬದುಕಬೇಕಾಗಿದ್ದರೆ ಅದಕ್ಕೆ ಮೂಲತಃ ಹೆಸರು ಅದು ಜಾನಪದ. ಎಲ್ಲದರಲ್ಲಿಯೂ ಇದೆ, ಎಲ್ಲದರಲ್ಲಿಯೂ ಈಗ ನಾವು ಮಾತಾಡ್ತೇವೆ ಭಾಷೆ, ನಾವು ಮಾತಾಡುವ ಭಾಷೆ, ವೇದಿಕೆ ಮೇಲೆ ಮೈಕಿನ ಮುಂದೆ ಯಾವುದೋ ಒಂದು ವಿಷಯದ ಬಗ್ಗೆ ಬಹಳ ಗಂಭೀರವಾಗಿ ಮಾತನಾಡಿದರೆ ಅದಕ್ಕೊಂದು ಭಾಷೆ ಬೇರೆ ಇರ್ತದೆ. ಮತ್ತು ನಾನು ಬರ್ಕೊಟ್ಟಲ್ಲ, ಹಾಗಲ್ಲ ನಾನು ಹೇಳಿದೆ. ಆದರೆ ಅದರಲ್ಲಿ ಬುದ್ಧಿಯ ಅಂಶ, ವಿಚಾರದ ಅಂಶ ಹೆಚ್ಚಿರ್ತದೆ.
ಅರ್ಥ ಆಗೋರಿಗೆ ಆಗುತ್ತೆ, ಹೇಳೋರಿಗೆ ಅದಕ್ಕೆ ಎಷ್ಟು ಅರ್ಥ ಆಗೋರಿಗೂ ಅದೆಲ್ಲ ಇರಲಿ. ಆದರೆ ಅದು ಬಿಟ್ಟು ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವು ಪ್ರಕಟಿಸಲಿಕ್ಕೆ ಅದು ಬೇಕಾಗಿ, ಮನಸ್ಸಿನ ಭಾವನೆಗಳನ್ನು ಪ್ರಕಟಿಸಬೇಕಾಗಿದ್ದರೆ ನಮ್ಮ ಮಾತೃಭಾಷೆಯೇ ಬೇಕು, ನಮ್ಮ ಆಡು ಭಾಷೆಯೇ ಬೇಕು. ನಮ್ಮ ಅಣ್ಣ ತಮ್ಮಗಳ ಹತ್ರ, ನಮ್ಮ ಸುತ್ತಮುತ್ತಲಿನವರ ಹತ್ರ ಆ ನಮ್ಮ ಮನಸ್ಸು ಯಾರಿಗೆ ನಾವು ಹೇಳದೆಯೇ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆಯೋ ಅವರ ಹತ್ರ ನಾವು ಮಾತಾಡುವಾಗ ಕೃತಜ್ಞತೆ ಬಿದ್ದು ಹೋಗ್ತದೆ. ಏನೋ ನಾವು ಅವರನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ, ಅವರನ್ನು ಪ್ರಭಾವಿಸುವುದಕ್ಕೋಸ್ಕರ ಮಾತಾಡುವುದಲ್ಲ. ನಮ್ಮ ಮನಸ್ಸನ್ನು ನಾವು ತೋಡಿಕೊಳ್ಳು, ಹೇಳು. ಇದು ದೇಸಿ, ಇದು ಸ್ಥಳೀಯತೆ, ಇದು ಜಾನಪದ. ಕಲೆಯಲ್ಲಿಯೂ ಅಷ್ಟೇ, ಮಾತಿನಲ್ಲಿಯೂ ಅಷ್ಟೇ, ಭಾಷೆಯಲ್ಲಿಯೂ ಅಷ್ಟೇ. ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಎರಡೂ ರೀತಿಯ ದೇವರಿಲ್ಲ, ತಪ್ಪು ತಿಳ್ಕೊಳ್ಬೇಕು. ಎರಡು ರೀತಿಯ ದೇವರಿಲ್ಲ. ಎರಡು ರೀತಿಯ ಯಾವುದು? ಒಂದು ಮೂಲ ವಿಗ್ರಹ, ಇನ್ನೊಂದು ಉತ್ಸವ ಮೂರ್ತಿ. ಮೂಲ ವಿಗ್ರಹ ಒಂದಿರ್ತದೆ, ಅದನ್ನು ಯಾರು ಮುಟ್ಟುವ ಹಾಗಿಲ್ಲ, ಅದನ್ನು ಯಾರು ತೆಗೆಯುವ ಹಾಗಿಲ್ಲ, ಅದನ್ನು ಎಲ್ಲಿಗೂ ಕೊಂಡು ಹೋಗುವ ಹಾಗಿಲ್ಲ. ಅದರಲ್ಲಿ ರಂಜನೆ ಇಲ್ಲ. ನಾವು ಅದರ ಮುಂದೆ ನಿಂತು, ಮಂಟಪದ ಮುಂದೆ ನಿಂತು ಅದಕ್ಕೆ ಕೈ ಮುಗಿದು ಮಾಡಬೇಕಲ್ಲದೆ ಅದನ್ನು ಮತ್ತೊಂದು ಕಡೆಗೆ ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕೊಂಡೋಗಬೇಕು ಅಂತಾದರೆ ಒಂದು ವೇಳೆ ದೇವರನ್ನೆಲ್ಲ ಕಡೆ ಕೊಂಡೋಗ್ಬೇಕು. ಜಾತ್ರೆ ಅಂದರೆ ಏನು? ಜಾತ್ರೆ ಅಂದರೆ ಯಾತ್ರೆ ಅಂತ ಅರ್ಥ. ಪದದ ಅರ್ಥವೇ ಹಾಗೆ. ಯಾತ್ರೆ ನಾವು ಮಾಡುವುದಲ್ಲ, ದೇವರನ್ನು ತಲೆ ಮೇಲೆ ಹೊತ್ತುಕೊಂಡು ನಾವು ಮನೆ ಮನೆಗಳಿಗೆ, ಬೀದಿ ಬೀದಿಗಳಿಗೆ, ಎಲ್ಲರಿಗೂ ಅವರವರ ಮನೆಗಳಿಂದಲೇ ಏನು ವರ್ಕ್ ಫ್ರಮ್ ಹೋಮ್ ಇದ್ದ ಹಾಗೆ ಅವರವರ ಮನೆಗಳಿಂದಲೇ ಅವರಿಗೆ ಪೂಜೆ ಮಾಡಲಿಕ್ಕೆ ಆಸ್ಪದವಾಗುವ ಹಾಗೆ ಕೊಂಡು ಹೋಗ್ತದೆ. ಆ ದೇವರಿಗೆ ಉತ್ಸವ ಮೂರ್ತಿ ಹೆಸರು. ಅದಕ್ಕೆ ಅಲಂಕಾರ ಎನ್ನುವುದು ಅತ್ಯದ್ಭುತವಾಗಿದೆ. ಹೊತ್ತುಗಳಿಗೆ ಭಾರ ಆಗ್ತದೆ ಇವರ ಅಲಂಕಾರ ಮೂರ್ತಿ ಅಂದರೆ, ಅಷ್ಟು ಚೆನ್ನಾಗಿರ್ತದೆ. ಆದರೆ ಅದಕ್ಕೆ ಉತ್ಸವ ಮೂರ್ತಿ, ಮೂಲ ವಿಗ್ರಹ ಅಲ್ಲ. ಅದು ಸುತ್ತಾಡಲಿಕ್ಕೆ ಬಂದಿದೆ. ನಾವು ಒಂದು ಕಡೆ ಹೋಗಬೇಕಾಗಿದ್ರೆ ಯಾವ ರೀತಿ ಹೆಸರು ಹಾಕಿಕೊಂಡು ಅಲಂಕಾರ ಮಾಡ್ತೇವೆ. ನಮ್ಮದೇ ಒಂದು ಸ್ಥಿತಿಯನ್ನು ದೇವರಿಗೆ ಹೊರಿಸಿ ನಾವು ದೇವರನ್ನು ಕರ್ಕೊಂಡು ಹೋಗ್ತೇವೆ. ಮೂಲ ವಿಗ್ರಹ ಜಾನಪದ, ಮೂಲ ವಿಗ್ರಹ ದೇಸಿ, ಮೂಲ ವಿಗ್ರಹ ಕಾರಣಿಕ ಇದೆ. ಅದಕ್ಕೆ ಕೈ ಮುಗಿಯುವುದು ನಾವು ಉತ್ಸವ ಮೂರ್ತಿಗೆ ಆಗಿದ್ದರೂ ಕೂಡ ಅದರ ಫಲ ನಮಗೆ ಸಿಗಬೇಕಾಗಿದ್ದರೆ ಆ ಕಾರಣಿಕ ಉಂಟಲ್ಲ, ಕಾರಣಿಕ ಇರುವುದು ಮೂಲ ವಿಗ್ರಹದಿಂದ ಬಂದರೆ ಮಾತ್ರ. ಮೂಲ ವಿಗ್ರಹ ಯಾವುದು? ಅದಕ್ಕೆ ಜಾನಪದ, ಅದು ಮೂಲ. ಈಗ ದೇವರಲ್ಲಿ ಇವು ಎರಡಿದೆ, ಉತ್ಸವ ಮೂರ್ತಿ ಬೇರೆ, ಮೂಲ ವಿಗ್ರಹ ಬೇರೆ. ಹಾಗೆ ನಮ್ಮ ಸಂಸ್ಕೃತಿಯಲ್ಲಿಯೂ ಹಾಗೆ. ಮೂಲ ಸಂಸ್ಕೃತಿ ಯಾವುದು? ಅದು ದೇಶ. ಮೂಲ ಸಂಸ್ಕೃತಿ ಅದು ಯಾವಾಗಲೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದು ಕಾಲದ ಪ್ರಭಾವಕ್ಕೆ ಒಳಗಾಗಲೇಬೇಕು, ಒಳಗಾಗಿಯೇ ಆಗುತ್ತದೆ. ಅದನ್ನು ಬಿಟ್ಟು ನಾನು ಬಹಳ ಹಿಂದಿನ ಕಾಲದಲ್ಲಿ ಇದ್ದ ಹಾಗೆ ಇರ್ತೇನೆ ಅಂತ ಹೇಳಿದರೆ ಅದು ಅಸಾಧ್ಯ. ಆದರೆ ಬಹಳ ಹಿಂದಿನ ಕಾಲದಲ್ಲಿ ನಾವು ಬಿಟ್ಟು ಬಂದಂತಹ ನಮ್ಮ ಸಂಸ್ಕೃತಿಯ ನೆನಪು ನಮ್ಮಲ್ಲಿ ಯಾವಾಗಲೂ. ಅದು ಮಾತ್ರ ಅಲ್ಲ, ಚಿಕ್ಕಂದಿನಲ್ಲಿ ನಾವು ಪಡೆದ ಅನುಭವದ